ಬೋರ್ ಆಗ್ತಿತ್ತು PGಲಿ ಸಂಡೇ ಬೆಳಿಗ್ಗೆಯಿಂದ ರೂಮಲ್ಲಿ ಕೂತಿ ಸೊ ಶಾರ್ಟ್ ಟ್ರಿಪ್ ಹೋಗೋಣ ಅಂತ ಹೋಗ್ತಿದೀವಿ. ನಾವೆಲ್ಲೆಲ್ಲ ಹೋಗ್ತೇವೆ ಅಂತ ತೋರಿಸ್ತೀವಿ. ನಾವು ಈಗ ಮೋಸ್ಟ್ಲಿ ಪೋಲಾರ್ ಬಿಯರಿಗೆ ಹೋಗ್ಬೇಕಂತ ಇದ್ದೀವಿ. ಅಲ್ಲಿಗೆ ಆಟೋ ಬುಕ್ ಮಾಡಿದ್ದೀವಿ. ಅಲ್ಲಿಂದ ಮರುಸ್ಟೇಜಿಂದ ಬೇರೆ ಕಡೆ ಹೋಗ್ತೀವಿ. ಸೊ ನಾವು ಏನೇನು ಮಾಡ್ತೀವಿ ಅಂತ ನೋಡೋಣ. ಕಾಲೇಜ್ ರೋಡಲ್ಲಿ ಎಷ್ಟು ಉಡುಪಿ ಆಗಿದೆ ಅಂದ್ರೆ ಒಂದೊಂದು 100 ಮೀಟರ್ಸ್ಗೂ ಒಂದು ಉಡುಪಿ ಸಿಗ್ತಿದೆ ನೋಡಿ. ಹಿಂಗೆ ಹೋಗ್ಬೇಕು ನಾವು. ನೀವು ಈ ರೋಡಿಗೆ ಬಂದಿದ್ರೆ ಕಮೆಂಟ್ ಮಾಡಿ. ಇದು ಯಾವ ರೋಡ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಾಗ ಒಂದು ಸಿಚುವೇಶನ್ ನಡೀತು. ಆಟೋ ಅಂಕಲ್ ನಮಗೆ ಈ ಕಡೆ ಬಿಡೋದ ಇಲ್ಲ ಆ ಕಡೆ ಇರೋದು ಆಕ್ಚುಲಾಗಿ ಪೋಲಾರ್ ಬೇರು. ಈ ಕಡೆ ಬಿಡೋದ ಆ ಕಡೆ ಬಿಡೋದ ಅಂದ್ರು. ನಾನು ಆ ಕಡೆ ಅಂದೆ, ಮನು ಈ ಕಡೆ ಅಂದ್ರು. ಸೊ ಮನು ಡೈಲಾಗ್ ಕೇಳಿಸ್ಕೊಳ್ಳಿ. ನಾನು ಹೇಳ್ತೀನಿ, ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನಮ್ಗೊಬ್ರು ಒಳ್ಳೇದು ಮಾಡಿದ್ದಾರೆ. ಸೊ ಇವಾಗ ಪೋಲಾರ್ ಬೇರೆ ನಮಗೆ ಫ್ರೀಯಾಗಿ ಕೊಡ್ತಾರೆ. ಇನ್ನೇನು ಬರ್ತಿದೆ ಪೋಲಾರ್ ಬೇರು, ನೋಡೋಣ. ನಿಮಗೆ ಹೇಳ್ತೀವಿ ಏನೇನು ತಿಂತೀವಿ ಅಂತ. ನನ್ನ ಪ್ರಕಾರ ಬೈ ಚಾಕ್ಲೇಟ್ ಅಂತ ಅನ್ಕೊಂಡಿದ್ವಿ. ಆಮೇಲೆ ಮ್ಯಾಂಗೋ ಇಂಡಿ ಇದನ್ನಲ್ಲ ಏನೋ ಮ್ಯಾಂಗೋ ಸ್ಪೆಷಲ್ ಟ್ರೈ ಮಾಡಿ ಅಂತ ಅಂದಿದೆ. ನೋಡ್ತೀವಿ ಯಾವ್ದು ಚೆನ್ನಾಗಿರುತ್ತೆ. ಆದರೆ ಇವಾಗ ನೋಡಿ ಹಿಂದಿರುಗಿ ಅಲ್ಲಿಗೆ ಪೋಲಾರ್ ಬೇರು ಕ್ರಾಸ್ ಮಾಡಬೇಕು. ಫುಲ್ ವೆಹಿಕಲ್ಸ್ ಒಂಚೂರು ಸ್ಟಾಪ್ ಆಗ್ತಿಲ್ಲ. 5 ಮಿನಿಟ್ಸಿಂದ ಇಲ್ಲೇ ನಿಂತಿದ್ದೀವಿ, ಹೋಗ್ತಾನೆ ಇಲ್ಲ ಮುಂದಕ್ಕೆ. ಇವಾಗ ಬಂದ್ವಿ, ನೋಡೋಣ ಬನ್ನಿ ನಾವೇನೇನು ತಗೊಳ್ತೀವಿ. ಮಾತಾಡ್ರು ಗೈಸ್, ಇವರಿಬ್ರು ಇವತ್ತು ಯಾಕೋ ಕ್ಯಾಮ್ರಾ ಕಾನ್ಶಿಯಸ್ ಆಗಿದ್ದಾರೆ ಅಂತೆ. ನೋಡೋಣ ಏನೇನು ಆರ್ಡರ್ ಮಾಡ್ತೀವಿ, ತೋರಿಸ್ತೀವಿ ನಿಮಗೆ. ಏನೇನು ಆರ್ಡರ್ ಮಾಡೋದು ಅಂತ ನಾವು ಡಿಸೈಡ್ ಮಾಡ್ತಿದ್ದೀವಿ. ಫೈನಲಾಗಿ ಡಿಸೈಡ್ ಆಗಿದೆ. ನಾವು ಫಸ್ಟ್ ಒಂದು DVC ತಗೊಳ್ತಿದ್ದೀವಿ. ಇನ್ನೊಂದು ಇಲ್ಲಿ ಮ್ಯಾಂಗೋ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಮಸಾಲೆ ಆರ್ಡರ್ ಮಾಡ್ತೀವಿ. ಬನ್ನಿ ನಾವು ಆರ್ಡರ್ ಮಾಡಿ ಅಲ್ಲಿ ಆಚೆ ಬಾಲ್ಕನಿಯಲ್ಲಿ ಕೂರಕ್ಕೆ ಹೋಗ್ತಿದ್ದೀವಿ. ಆಂಬಿಯನ್ಸ್ ಆ್ಯಕ್ಚುಲಾಗಿ ಚೆನ್ನಾಗಿದೆ. ನಾವು ಬ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟು ಇವರಿಬ್ರು ಕೈಯಾಗೆ ಕೊಟ್ಟಿದ್ರು. ನಾನು ದಿಸ್ ಬ್ಲಾಗ್ ಮಾಡಬೇಕು ಅಂತ ನೋಡಿದ್ರೆ ಬನ್ನಿ ಟೇಸ್ಟ್ ಮಾಡೋಣ. ಜಸ್ಟ್ ವಿಪ್ಪಿಡ್ ಕ್ರೀಮ್ ಜೊತೆ ಇಷ್ಟು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ನಾವು ಆಚೆ ಬಂದ್ವಿ. ಸ್ವೀಟು ಮಕ್ಕ ಕೊಡ್ದಿದೆ, ನಾವು ಹೇಳ್ದಂಗೆ ಅನ್ಕೊಂಡಂಗೆ. ಇವಾಗ ಖಾರ ತಿನ್ನಲೇಬೇಕು ಸರ್ವೈವ್ ಆಗಕ್ಕೆ. ನೋಡೋಣ. ಇದನ್ನ ತಿನ್ನಕ್ಕೆ ಬಂದ್ವಿ. ನಿಮ್ಮ ಲ್ಯಾಂಗ್ವೇಜಲ್ಲಿ ಇದಕ್ಕೆ ಏನು ಕರೀತಾರೆ ಅಂತ ನೀವು ಕಮೆಂಟ್ ಮಾಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಯ್ಯೋ ಸಾರಿ. ನಮ್ಮೂರಲ್ಲಿ ಒಂದ್ಸಲಿ ನಮ್ಮ ಅಪ್ಪ ತಿನ್ಸಿದ್ರು, ಅವಾಗ ತಿಂದಿದ್ದೆ ನಾನು. ಐಸ್ ಆಪಲ್ ಅಂತಾನು ಅಂತಾರೆ ಇದನ್ನ. ಹಾ, ಇವಾಗ ಟೇಸ್ಟ್ ಮಾಡಕ್ ನೀವು ಐ ಆಮ್ ರೆಡಿ. ಹೀಟ್ ಆದವರು ಇದನ್ನ ತಿನ್ನಿ, ನಿಜ ತುಂಬಾ ತಂಪು ಬಾಡಿ ಬಂತು ಗೈಸ್. ಕರೆಕ್ಟ್ 3 ಜನಕ್ಕೆ 3 ಪೀಸ್ ಬಂದಿದೆ ಗೈಸ್. ಇದನ್ನ ಹೆಂಗ್ ತಿನ್ಬೇಕಂದ್ರೆ ಇಲ್ಲಿ ಮೇಲ್ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ಚೂರೇ ಕಿತ್ಕೊಂಡು ಒಳಗಿನ ತಿನ್ಬೇಕು. ಯಾರು ಸಿಪ್ಪೆ ಜೊತೆ ತಿನ್ಬೇಡಿ, ಅಗ್ರ ಆಗುತ್ತೆ ಬಾಯಿ. ಉಗ್ರೋಗ್ರು ಗೈಸ್ ತಿಂದಾದ್ಮೇಲೆ ಸಿಗ್ತೀವಿ. ಗೈಸ್ ನೋಡಿ ಸ್ಕೈ ಎಷ್ಟು ಬ್ಯೂಟಿಫುಲ್ ಆಗಿದೆ. ವಿಡಿಯೋ ಮಾಡ್ತಾ ಇರೋಳು. ಇವಾಗ ನಾವು ಡಿಮಾರ್ಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಡಿಮಾರ್ಟ್ ಇಲ್ಲೇ ಹತ್ರ, ವಾಕಬಲ್ ಡಿಸ್ಟೆನ್ಸು. ಸೊ ಅಲ್ಲಿ ನಮಗೆ ನಿನ್ನೆ NPTEL ಎಕ್ಸಾಮ್ ಇತ್ತು. ನಮ್ಮ 5 ಜನಕ್ಕೂ 5 ಕಡೆ ಸೆಂಟರ್ ಬಿದ್ದಿದೆ ಗೈಸ್. ಇವಳಿಗೆ ಹೊಸಕೋಟೆ, ಕೀರುಗೆ ಪೀಣ್ಯ, ಆಮೇಲೆ ನನಗೆ RT ನಗರು, ಚಿನ್ಮಯಿಗೆ ಒಬ್ಳಿಗೆ ನಮ್ಮ ಕಾಲೇಜ್ ರೋಡಲ್ಲಿ ಅದು ಡಕೋಟಾ ಕಾಲೇಜು, ಐಶುಗೆ ನಾಗಸಂದ್ರದ ಹತ್ರ. 5 ಜನಕ್ಕೂ ಡಿಫ್ರೆಂಟು. ತಕ್ಷಣ ಹೋಗ್ತೀವಿ ನಾವು. ಬಸ್ಗಿಂತ ಮುಂಚೆನೂ ಇದು ಇನ್ನೊಂದು ಗಾಡಿ ಇವನೇ ಬರ್ತಿರೋದು ಒಂದೈದು, ನಮಗೆ ಬೇರೆ ಆರನ್ ಮಾಡ್ತಿದ್ದಾನೆ. ಕ್ರಾಸ್ ಮಾಡೋದು ಓಕೆ ಗೈಸ್, ಕ್ರಾಸ್ ಮಾಡೋದ್ಮೇಲೆ ಎಲ್ಲೆಲ್ಲೂ ಉಡುಪಿ.
ಗೈಸ್ ನೋಡಿ, ಇಲ್ಲೂ ಒಂದು ಉಡುಪಿ. ನೀವು ಕೌಂಟ್ ಮಾಡ್ಕೊಳ್ಳಿ, ನಾವು ತೋರಿಸ್ತೀವಿ ಎಷ್ಟು ಉಡುಪಿ ಇದೆ ಈ ರೋಡಲ್ಲಿ ಅಂತ. ನಾವು ಗೋಲಿಗೆ ಬಂದಿದ್ದೀವಿ. ಗೋಲಿಲಿ ವಡಾ ಪಾವ್ ಎಲ್ಲ ಕಡೆ ಜಾಸ್ತಿ ತಗೊಂಡಿದ್ದೀವಿ, ಸ್ವಲ್ಪ ಜಾಸ್ತಿ ಕಡೆ ತಿಂತೀವಿ ನಾವು. ಆಮೇಲೆ ನಮ್ಮನ್ನು ಬಕಾಸೂರು ಅಂತ ಗೋಲಿಲಿ ವಡಾ ಪಾವ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವ, ಸೊ ವಡಾ ಪಾವ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಯಾವ ಫ್ಲೇವರ್ ತಗೊಳ್ತೀವಿ ನೋಡೋಣ. ಫ್ಲೇವರ್ಸ್ ತೋರಿಸೆ ನೋಡಿ, ಇಷ್ಟು ಥರ ಫ್ಲೇವರ್ಸ್ ಇದ್ದಾವೆ. ಈಗ ವಡಾಪಾವ್ ಬಂತು, ಕೀರು ಇಸ್ಕೊಂಡು ಬರ್ತಾ ಇದ್ದಾಳೆ. ಟ್ರೈ ಮಾಡೋಣ, ಟೇಸ್ಟ್ ಮಾಡೋಣ. ಗೋಲಿಲಿ ಯಾವ ಫ್ಲೇವರ್ ವಡಾಪಾವ್ ಚೆನ್ನಾಗಿದೆ ಕಾಂಬಿನೇಷನ್ ನಾವು ಟ್ರೈ ಮಾಡ್ತೀವಿ. ಫಸ್ಟ್ ಟೈಮು, ಸೊ ಖಾರ ಇದೆ ಅಂತ ಗೈಸ್ ಇವಾಗ ಕೀರು ಟೇಸ್ಟ್ ಮಾಡ್ತಾಳೆ. ಬಟ್ ಚಟ್ನಿ ಸಕ್ಕತ್ತಾಗಿದೆ. ಖಾರ ಚೆನ್ನಾಗಿದೆ, ಬಟ್ ವಡಾಪಾವ್ ಫೀಲ್ ಕೊಡ್ತಾ ಇಲ್ಲ. ನಾರ್ಮಲ್ ಬ್ರೆಡ್ಡು ಕಟ್ಲೆಟ್ ಫ್ಲೇವರ್. ಪಾವ್ ತಿಂದಾಯ್ತು. ನಾವು ಇವಾಗ ಡಿಮಾರ್ಟಿಗೆ ಹೋಗ್ತಾ ಇದ್ದ. ಇಲ್ಲೇ 300 meters ಇದೆ. ನಮಗೋಸ್ಕರ ವೇಟ್ ಮಾಡ್ತಿದ್ರೆ ನಾವು ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ದೀವಿ. ಗೈಸ್ ನಾವು ಏನಂತ ಅಂದರೆ, ನಮ್ಗೆ ಆ್ಯಕ್ಚುಲಿ ತುಂಬ ಬ್ರೈನ್ ಇದೆ ಆಯಿತಾ, ಅಂದರೆ ಬುದ್ಧಿ ಇದೆ. ಆದರೆ ನಾವು ಆಚೆ ಕಡೆ ಬಂದಾಗ, ಅದರಲ್ಲೂ ನಾವು ಹುಡುಗಿರೆ ಬಂದಾಗ ಎಷ್ಟು ಬ್ರೈನ್ಲೆಸ್ ಥರ ಆಡ್ತೀವಿ ಅಂದರೆ, ನಾವು ಲಿಟ್ರಲಿ ಏನು ಗೊತ್ತಿಲ್ದಿರೋ ಹಳ್ಳಿಗೆ ನಾವು ಒಂದ್ಸಲಿ ಏನೋ ಎತ್ತಿಟ್ಟೆ, ಹೋದ್ಸಲಿ ಎತ್ತಿಟ್ಟೆಗೆ ಶಾಪಿಂಗಿಗೆ ಹೊರಟಿದ್ವಿ. ಓಕೆನಾ, ಒಂದು ಎತ್ತಿಟ್ಟೆಗೆ ಅನಿಸುತ್ತೆ ಶ್ರೀರಾಮ್ಪುರದಲ್ಲಿ ಇಳಿಬೇಕಿತ್ತು. ನಾವೆಲ್ಲ ಫುಲ್ಲು ಆಚೆ ಬಂದಾಗ ಡೀಪ್ ಡಿಸ್ಕಷನ್ ತೊಡಗ್ಬಿಟ್ಟಿದ್ದೀವಿ. ಮೆಟ್ರೋದಲ್ಲಿ ಕೂತ್ಕೊಂಡು ಫುಲ್ ಡೀಪ್ ಡಿಸ್ಕಷನ್ ಮಾಡ್ತಿದ್ದೀವಿ. ಶ್ರೀರಾಮ್ಪುರ ಬಿಟ್ಟು ಮಲ್ಲೇಶ್ವರಂ ಬಂದ್ರೆ ನಮಗೆ ಗೊತ್ತಿಲ್ಲ. ಆಮೇಲೆ ಸಡನ್ನಾಗಿ ಟೀಮ್ ಕರೆಂಟ್ ನೆನಪಾಗಿ ಅಲ್ಲಿ ಇಳ್ಕೊಂಡು ಮತ್ತೆ ವಾಪಸ್ ಮೆಟ್ರೋ ಹತ್ಕೊಂಡು ಬಂದಿದ್ದಾಯ್ತು. ಈಗ ನಾವು ಡಿಮಾರ್ಟಿಗೆ ಹೋಗ್ಬಿಟ್ಟು ಶಾಪಿಂಗ್ ಏನು ಮಾಡಲ್ಲ, ಸುಮ್ಮನೆ ಏನಿದೆ ಅಂತ ನಿಮಗೆ ತೋರಿಸ್ತೀವಿ. ಶಾಪಿಂಗ್ ಮಾಡೋದು ತೋರಿಸ್ತೀವಿ. ಹತ್ರ ಪೀನಿಯರ್ ಹತ್ರ ಓಮ್ಸ್ ಕಲೆಕ್ಷನ್ ಅಂತ ಇದೆ. 99 rupeesಗೆ ಸಕ್ಕತ್ತಾಗಿರೋ ಮನೆ ಡ್ರೆಸ್ ಅಂತ ನಮ್ಮನೆ ನೋಡ್ತಿದ್ದಾರೆ. ಅಷ್ಟೇ ಆಗ್ತಿದೆ ನಮಗೆ. 99 rupeesಗೆ ಸಕ್ಕತ್ತಾಗಿರೋ ಕ್ವಾಲಿಟಿ ಮನೆ ಡ್ರೆಸ್ಗಳು ಬೈ ಒನ್ ಗೆಟ್ ಒನ್ ಇರುತ್ತೆ. ಅಲ್ಲಿಗೂ ಒಂದು ನಾವು ನಿಮಗೆ ತೋರಿಸ್ತೀವಿ. ಹೌದು ರೀಸ್. ಆದರೆ ನನ್ನ ಪ್ರಕಾರ ಅದಕ್ಕಿಂತ ವಿಶಾಲ್ ಮಾರ್ಟ್ ಡಿಮಾರ್ಟಲ್ಲೇ ಚೆನ್ನಾಗಿ ಸಿಗುತ್ತೆ. ನಾವು ಹೋದಾಗ ಕಲೆಕ್ಷನ್ ಇರಲಿಲ್ಲ, ಆದರೆ ಇರುತ್ತೆ ಅಂತ ಅವತ್ತೇನೋ ಚಿನ್ಮಯ ಹೇಳ್ತಿದ್ಲು. ನೇಹ ತೊಗೊಂಡಿದ್ಲಂತೆ ಬೈ ಒನ್ ಗೆಟ್ ಒನ್ 99 rupees. ನೋಡಿ ಇಲ್ಲೇ ಸ್ಕೂಲ್ ಪಕ್ಕ ಡಿಮಾರ್ಟ್ ನಡ್ಕೊಂಡು ಬಂದ್ವಿ. ಅಂತೂ ಇಂತೂ ರೀಚ್ ಆದಿ. ಫುಲ್ಲು ಟ್ರಾಫಿಕ್ಕು ಗೈಸ್. ಇವತ್ತು ಸಂಡೇ ಬೇರೆ, ಜನರಿಗೆ ಇವತ್ತು ಒಂದೇ ದಿನ ಫ್ರೀ ಸಿಗೋದು. ಇವಾಗ ಡಿಮಾರ್ಟ್ ಎಂಟರ್ ಆಗ್ತಾ ಇದ್ದೀವಿ. ನನ್ನ ಬರ್ತಡೆಗೆ ಇದು ಗಿಫ್ಟ್ ಕೊಟ್ಟರು. ಓಕೆ, ಇವಾಗ ನಾವು ಬಟ್ಟೆ ಕಂಪಾರ್ಟ್ಮೆಂಟಿಗೆ ಬಂದಿದ್ದೀವಿ. ಕ್ಲಿಪ್ ನೋಡ್ತಿದ್ದೀವಿ. ಇಲ್ಲಿ ನೋಡಿ, ಗೈಸ್ ನೀವು ಡಿಮಾರ್ಟಿಗೆ ಬಂದರೆ ಇದನ್ನು ತೊಗೊಳ್ಳಿ, ಚೆನ್ನಾಗಿದೆ ಕ್ವಾಲಿಟಿ. ಡಿಮಾರ್ಟಲ್ಲಿ ರಶ್ ನೋಡಿ, ನಮಗೆ ಹೋಗೋಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ರಶ್ ಇದೆ. ನಾವು ಇಲ್ಲಿ ತುಂಬ ರಶ್ ಇದೆ ಅಂತ ಹೇಳಿಬಿಟ್ಟು ಮೇಲಿನ ಫ್ಲೋರಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಕ್ಯೂಟ್ ಐಟಮ್ ಸಿಗ್ತಾ ಏನು ಅಂತ ಓಪನ್ ಮಾಡಿ ನೋಡಿದ್ರೆ ಮಿರರ್ ನೋಡಿ. ನೋಡಿ ಈ ಥರದ್ದು ಆ್ಯಕ್ಚುಲಾಗಿ ಚೆನ್ನಾಗಿರುತ್ತೆ. ನೀವು ಆಚೆ ಹೋಗ್ಬೇಕಾದ್ರೆ ಏನಾದರೂ ಬ್ರಷು ಆ ಥರ ಏನಾದರೂ ಕ್ಯಾರಿ ಮಾಡಬೇಕಂತ ಹೇಳಿದ್ರೆ ಕ್ಯೂಟ್ ಆಗಿದೆ ಅಲ್ವಾ? ಸಣ್ಣ ಮಕ್ಳಿಗೆ ಫ್ಯಾಷನ್ ಶೋ ಮಾಡಬಾರ್ದು ಅಂತ ಬಂದವರು ಇಷ್ಟು ಐಟಮ್ ತೊಗೊಂಡಿದ್ದೀವಿ ನಾವು. ಇವಾಗ ಈ ಥರ ಇದರಲ್ಲಿದ್ದೀವಿ. ಇಲ್ಲ ಆ್ಯಕ್ಚುಲಾಗಿ ವೀಡಿಯೋ ಮಾಡಿದ್ರೆ ಬೈತಾರೆ, ಸೊ ನಾವು ಅವಾಗಲಿಂದ ನಿಮಗೇನು ವೀಡಿಯೋ ಮಾಡಿ ತೋರಿಸ್ತಿಲ್ಲ. ಇದು ಪ್ರಿಯಾಂಕ ನಮಗೆ ವೀಡಿಯೋ ಮಾಡೋಕ್ಕೆ ವೀಡಿಯೋ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಸೊ ನಾವು ಬಂದು ಆಚೆ ಪಾಪ್ಕಾರ್ನ್ ತಿಂದ್ಕೊಂಡು ನೋಡಿದ್ವಿ. ಶಾಪಿಂಗ್ ಮಾಡ್ಕೊಂಡು ಹೊರಗೆ ಫುಲ್ ಸುಸ್ತಾಗಿದೆ. ಸೊ ಇವರಿಬ್ರು ಪಾಪ್ಕಾರ್ನ್ ತಿಂತೀನಿ ಅಂದರು. ಇಲ್ಲಿ ಆ್ಯಕ್ಚುಲಾಗಿ ಡಿಮಾರ್ಟಲ್ಲಿ ಪಾಪ್ಕಾರ್ನ್ ಸಕ್ಕತ್ತಾಗಿರುತ್ತೆ. ಚೀಸ್ ಪಾಪ್ಕಾರ್ನ್ ತೊಗೊಂಡಿದ್ದಾರೆ ಇವರು. ಮ್ಯಾಂಡೇಟರಿ ಗೈಸ್
ಎಷ್ಟು ಪಾಪ್ಕಾರ್ನ್ಗೆ? ಬರೀ ಬಂದು 15 ರುಪೀಸ್ ಅಷ್ಟೇ. ಚೀಸ್ ಇರುತ್ತೆ, ಮ್ಯಾಜಿಕ್ ಮಸಾಲ ಇರುತ್ತೆ, ಆಮೇಲೆ ಸಿಂಪ್ಲಿ ಸಾಲ್ಟ್ ಇರುತ್ತೆ. ಇವರಿಬ್ರು 10 ರುಪೀಸ್. ಯಾವ್ದು ಚೆನ್ನಾಗಿರುತ್ತೆ? ಇದು ಚೆನ್ನಾಗಿದೆ. ಚೀಸ್ ಇಷ್ಟಪಡದೇ ಇರೋರು ಮ್ಯಾಜಿಕ್ ಮಸಾಲ ಟ್ರೈ ಮಾಡ್ಬೋದು. ಅದು ಇಷ್ಟಪಡ್ತಿರ್ತಾರೆ ಸಾಲ್ಟ್. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ ಇವತ್ತು ಆ್ಯಕ್ಚುಲಾಗಿ. ನಾವು ನಡ್ಕೊಂಡು ಹೋಗ್ತೀವಿ. ಇಷ್ಟು ವೆಹಿಕಲ್ಸ್ ಅಂದರೆ ಕ್ರಾಸ್ ಮಾಡೋಕ್ಕೆ ಆಗ್ತಿಲ್ಲ. ಈ ಸಿಗ್ನಲ್ ಬೀಳೋಕ್ಕೋಸ್ಕರ ಕಾಯ್ತಿದ್ದೀವಿ. ಫುಲ್ಲು ಬಾಯಾರಿಕೆ ಆಗ್ತಿತ್ತು, ಸೋಡಾ ಕುಡಿಯೋಣ ಅಂತ ಬಂದಿದ್ದೀವಿ. ಯಾವ ಫ್ಲೇವರ್ ತಗೊಳ್ರು? ಸ್ವೀಟ್ ಆ್ಯಂಡ್ ಸಾಲ್ಟ್. ಕ್ಲಾಸಿಕ್ ಯಾವಾಗಲೂ ನಾವು ಒಂದು ತಗೊಳ್ತೀವಿ. ಮಾವಿನ ಹಣ್ಣು ಗಮ್ಮಂತಿದೆ ಗೈಸ್, ಅಲ್ವಾ? ಸಕ್ಕತ್ತಾಗಿ ಸ್ಮೆಲ್ ಬರ್ತಿದೆ. ಇವತ್ತು ಆ್ಯಕ್ಚುಲಾಗಿ ಒಂಥರ ವೆದರ್ ತುಂಬ ಚೆನ್ನಾಗಿದೆ ಗೈಸ್. ಇಲ್ಲಿ ನಾವು ಸ್ವೀಟ್ ಆ್ಯಂಡ್ ಸಾಲ್ಟ್ ಲೈಮ್ ಸೋಡಾ ಕುರಿಯಕ್ಕೆ ಬಂದಿದ್ದು. ಪಕ್ಕದ ಹತ್ರನೇ ಒಂದು ದೊಡ್ಡ ಪಾರ್ಕ್ ಇದೆ. ಪಾರ್ಕಿಗೆ ಬಂದರೆ ಒಂಥರ ವಿಶಾಲ ನೋಡಿ. ಅಲ್ಲಿ ನೀವು ನೋಡಿರ್ತೀರ ಈ ಥರ ಅಜ್ಜಂದಿರೆಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡೋದು. ನಾವು ಒಂದು 50 ವರ್ಷ ಆದಮೇಲೆ ಹಿಂಗೆ ಕುತ್ಕೊಂಡು ಡಿಸ್ಕಷನ್ ಮಾಡ್ತೀವಿ. ಜೋಕ್ ಗೊತ್ತಾ, ಅವಾಗ ನೀವು ವಾಕಿಂಗ್ ಹೋಗ್ತಿದ್ವಲ್ಲ ಅವಾಗ ಹೇಳ್ತಿದ್ಲು, ನಾನು ನೈಟ್ ಹೇಳ್ಕೊಂಡು ನೆಕ್ಸ್ಟ್ ಪಾರ್ಕಿಗೆ ಹಿಂಗೆ. ಆ್ಯಕ್ಚುಲಾಗಿ ನಾನು ಸಣ್ಣ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಮ್ಮನ ಜೊತೆ ವಾಕಿಂಗ್ ಹೋಗ್ತಿದ್ದೆ ಗೊತ್ತಾ, 10 ಕಿಲೋಮೀಟರು. ಅದು ಎಷ್ಟನೇ ಸ್ಟ್ಯಾಂಡರ್ಡ್ ಇದು? 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡಲ್ಲಿ. ಆಮೇಲೆ ನಂಗೆ ಡೆಂಗ್ಯೂ ಬಂದಾದ್ಮೇಲೆ ಬಿಟ್ಟರು ಕರ್ಕೊಂಡು ಹೋಗೋದು. ಅಲ್ಲೆಲ್ಲ ಬರೋದು ಒಳ್ಳೇದಲ್ಲ ಅಂತ. ಮಜಾ ಇದೆ ಅಲ್ಲ? ಏನ್ ಮಾಡ್ತಿದ್ಯಾ ಮನಸ್ವಿ ಹೆಸ್ರು? ಜಿಮ್ ಗೊತ್ತಾ, ನಾನು ಮುಂಚೆ ಜಿಮ್ಮಿಗೆ ಹೋಗ್ತಾ ಇದ್ದೆ, ಈಗ ಹೋಗಲ್ಲ. ನಾನು ಆ್ಯಕ್ಚುಲಿ ಡೈಲಿ ಈ ಪಾರ್ಕಿಗೆ ಬರ್ತಿದ್ದೆ ಗೈಸ್. ಇವ್ರಿಗೆ ಡೈಲಿ ಬಂದು ಜಿಮ್ ಮಾಡ್ತೀನಿ. ಇದನ್ನಂತೂ ಕಟ್ ಮಾಡಲ್ಲ. ಈಗ 1 ಮಿನಿಟ್ ಅವೇ ಅಂತ ತೋರಿಸ್ತಾ ಇದೆ. ಇವಾಗ ಬರ್ತಾರೆ. ಇದು ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು ಇಂದ ನಾವು ಬಂದಾಗಲಿಂದ ಕನ್ಸ್ಟ್ರಕ್ಟ್ ಮಾಡ್ತಾನೆ ಇದ್ದಾರೆ ಇವ್ರು ಆಟೋದವರು. ನಾವು ಮುಗಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ